ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ದಿನ ನಾವು 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 26ನೇ ಅಧ್ಯಾಯವಾದ ಆಸ್ಟ್ರೇಲಿಯಾ ಎಂಬ ಪಾಠದ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ. ಆಸ್ಟ್ರೇಲಿಯಾ ಖಂಡ ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ. ಇದು 10 ಡಿಗ್ರಿ 45 ದಕ್ಷಿಣದಿಂದ 43 ಡಿಗ್ರಿ 39 ದಕ್ಷಿಣ ಅಕ್ಷಾಂಶ ಹಾಗೂ 113 ಡಿಗ್ರಿ 9 ಪೂರ್ವದಿಂದ 153 ಡಿಗ್ರಿ 39 ಪೂರ್ವ ಅಕ್ಷಾಂಶಗಳ ನಡುವೆ ವಿಸ್ತರಿಸಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಯಾವ ರೀತಿ ಭಾರತದ ಮಧ್ಯಭಾಗದಲ್ಲಿ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ ಅಲ್ವಾ, ಅದೇ ರೀತಿ ಮಕರ ಸಂಕ್ರಾಂತಿ ವೃತ್ತ ಹೆಚ್ಚು ಕಡಿಮೆ ಆಸ್ಟ್ರೇಲಿಯಾ ಖಂಡದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದೆ. ವಿಸ್ತೀರ್ಣ ಮತ್ತು ಜನಸಂಖ್ಯೆ ಎರಡರಲ್ಲಿಯೂ ಆಸ್ಟ್ರೇಲಿಯಾ ಪ್ರಪಂಚದಲ್ಲಿಯೇ ಚಿಕ್ಕ ಭೂಖಂಡ. ತಾಸ್ಮೇನಿಯಾ ದ್ವೀಪ ಸೇರಿದಂತೆ ಇದರ ಒಟ್ಟು ವಿಸ್ತೀರ್ಣ 76.82 ಲಕ್ಷ ಚದುರ ಕಿಲೋಮೀಟರ್ಗಳು. ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕಿಂತಲೂ ಸ್ವಲ್ಪ ಚಿಕ್ಕದು ಮತ್ತು ಭಾರತಕ್ಕಿಂತಲೂ 2 ಪಟ್ಟು ದೊಡ್ಡದು ಈ ಆಸ್ಟ್ರೇಲಿಯಾ ಖಂಡ. ಪ್ರಪಂಚದ 7ನೆಯ ಭೂಖಂಡವಾಗಿರುವ ಇದು ದಕ್ಷಿಣೋತ್ತರವಾಗಿ 3940 ಕಿಲೋಮೀಟರ್ ಉದ್ದ ಮತ್ತು ಪೂರ್ವ ಪಶ್ಚಿಮವಾಗಿ 4350 ಕಿಲೋಮೀಟರ್ ಅಗಲವಾಗಿದೆ. 19310 ಕಿಲೋಮೀಟರ್ ತೀರ ಪ್ರದೇಶವನ್ನು ಒಳಗೊಂಡಿದೆ. ಆಸ್ಟ್ರೇಲಿಯಾ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿರುವ ದ್ವೀಪ ಖಂಡವಾಗಿದೆ. ಈ ಖಂಡದ ವಾಯುವ್ಯಕ್ಕೆ ತೈಮರ್, ಆರಾಫುರ್ ಸಮುದ್ರಗಳು, ಈಶಾನ್ಯಕ್ಕೆ ಟೊರೆಸ್ ಜಲಸಂಧಿ ಹಾಗೂ ಆಗ್ನೇಯದಲ್ಲಿ ತಾಸ್ಮಾನ್ ಸಮುದ್ರಗಳಿವೆ. ದಕ್ಷಿಣದಲ್ಲಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಟೊರೆಸ್ ಜಲಸಂಧಿಯನ್ನ ನೀವೀಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು 94% ಭಾಗವು ಸಮುದ್ರ ಮಟ್ಟಕ್ಕೆ 600 ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ. ಆದುದರಿಂದಲೇ ಇದನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಕರೆಯಲಾಗಿದೆ. ಬಹಳಷ್ಟು ಪ್ರದೇಶವು ಮರುಭೂಮಿಯಿಂದ ಆವರಿಸಿರುವುದರಿಂದ ಇದನ್ನು ಮರುಭೂಮಿಯ ಭೂಖಂಡ ಎಂತಲೂ ಕರೆಯಲಾಗುತ್ತದೆ. ವಿದ್ಯಾರ್ಥಿಗಳೇ, ನಾವು ಚಿತ್ರದಲ್ಲಿ ಆಸ್ಟ್ರೇಲಿಯಾದ ಭೂಭಾಗದ ಒಂದು ನೋಟವನ್ನು ನೋಡಬಹುದು. ಆಸ್ಟ್ರೇಲಿಯಾವು ಮೂಲತಃ ಗೋಂಡ್ವಾನಾ ಭೂರಾಶಿಯ ಒಂದು ಭೂಭಾಗವಾಗಿದ್ದು ಅತ್ಯಂತ ಪುರಾತನವಾದುದು. ಇದನ್ನು ಭೂಸ್ವರೂಪದ ಆಧಾರದ ಮೇಲೆ 3 ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ನಾವೀಗ ಚಿತ್ರದಲ್ಲಿ ಗೋಂಡ್ವಾನಾ ಭೂರಾಶಿಯ ಭೂಭಾಗವನ್ನು ನೋಡ್ತಾ ಇದ್ದೀವಿ. ಅಂದರೆ ನಮ್ಮ ಭೂಗ್ರಹ ಏನಿದೆ ಅಲ್ಲ, ಈಗ ಕಾಣೋಕ್ಕಿಂತಲೂ ಯಾವ ರೀತಿ ಈಗ ಕಾಣಿಸ್ತಾ ಇದೆಯಲ್ಲ, ಇದಕ್ಕಿಂತ ವಿಭಿನ್ನವಾಗಿ ಅದು ಬಹಳಷ್ಟು ವರ್ಷಗಳ ಹಿಂದೆ ಕಾಣಿಸ್ತಾ ಇತ್ತು. ಇದನ್ನೇ ಗೋಂಡ್ವಾನಾ ಭೂರಾಶಿ ಅಂತಲೂ ಕರೀತಾರೆ. ಈ ಒಂದು ಚಿತ್ರದಲ್ಲಿ ಭಾರತ ಸಹ ತನ್ನ ಈಗಿನ ಸ್ಥಳದಲ್ಲಿ ಇಲ್ಲಾರದೆ ದಕ್ಷಿಣ ಗೋಳಾರ್ಧದಲ್ಲಿರೋದು ಕಂಡು ಬರ್ತಾ ಇದೆ. ಎಷ್ಟು ವಿಚಿತ್ರವಾಗಿದೆ ಅಲ್ವಾ ಮಕ್ಕಳೇ ನಮ್ಮ ಭೂಗ್ರಹ. ಪ್ರತಿಯೊಂದು ದೇಶಕ್ಕೆ ತನ್ನದೇ ಆದ ಭೌಗೋಳಿಕ ಲಕ್ಷಣಗಳು ಇರುತ್ತವೆ. ಇವುಗಳನ್ನು ಪ್ರಾಕೃತಿಕ ವಿಭಾಗ ಅಂತಲೂ ಕರೆಯಲಾಗುತ್ತದೆ. ಇನ್ನು ಆಸ್ಟ್ರೇಲಿಯಾ ಖಂಡ ಸಹಿತ ತನ್ನದೇ ಆದ ಪ್ರಾಕೃತಿಕ ವಿಭಾಗಗಳನ್ನು ಹೊಂದಿದೆ. ಅವುಗಳೆಂದರೆ ಪೂರ್ವದ ಉನ್ನತ ಪ್ರದೇಶ, ಮಧ್ಯದ ತಗ್ಗು ಮೈದಾನ, ಪಶ್ಚಿಮದ ಪ್ರಸ್ಥಭೂಮಿ. ವಿದ್ಯಾರ್ಥಿಗಳೇ, ಈ ಆಸ್ಟ್ರೇಲಿಯಾ ಎಂಬ ಪಾಠದಲ್ಲಿ ನಾವು ಆಸ್ಟ್ರೇಲಿಯಾದ ಸ್ಥಾನ, ವಿಸ್ತೀರ್ಣ, ಸನ್ನಿವೇಶ, ಪ್ರಾಕೃತಿಕ ಲಕ್ಷಣ ಎಲ್ಲವನ್ನು ವಿವರವಾಗಿ ತಿಳ್ಕೊಂಡ್ವಿ. ಜೊತೆಗೆ ಅದು ಎಷ್ಟು ಸುಂದರವಾಗಿ ಕಾಣುತ್ತೆ ಅನ್ನೋದನ್ನು ಕೂಡ ವಿವಿಧ ಚಿತ್ರಗಳ ಮೂಲಕ ವೀಕ್ಷಣೆ ಮಾಡಿದ್ವಿ ಅಲ್ವಾ. ಇಷ್ಟು ಸಾಕು ಅಂತ ಅನಿಸುತ್ತೆ ಆಸ್ಟ್ರೇಲಿಯಾ ಖಂಡದ ಒಂದು ಪರಿಚಯ ಮಾಡಿಕೊಳ್ಳೋದಕ್ಕಾಗಿ. ಇನ್ನು ಈ ಪಾಠದಲ್ಲಿ ತಿಳಿದುಕೊಳ್ಳಬೇಕಾದಂತಹ ಸಾಕಷ್ಟು ಅಂಶಗಳಿವೆ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ಈ ಪಾಠದಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ಇನ್ನೂ ಅಂಶಗಳು ಸಾಕಷ್ಟಿವೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ಸಿದ್ಧಪಡಿಸಿ ನಿಮಗೆ ತಿಳಿಸಿಕೊಡುತ್ತೇನೆ. ಅಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.